ಇಂದಿನ ಸಚೇತನ ಕಾರ್ಯಕ್ರಮದಲ್ಲಿ ನಮಗೆ ಬಂದಿರುವ ವಿಷಯ ಆಶ್ವಾಸನ. ಆಶ್ವಾಸನೆ ಎಂದರೆ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ದಿಢೀರನೆ ಒಂದು ವಿಷಯದ ಬಗ್ಗೆ ಮಾತನಾಡುವುದು. ಇದರಲ್ಲಿ ಭಾಷಣಕಾರನಿಗೆ ಒಂದು ವಿಷಯ ಸಿಕ್ಕಿದ ನಂತರ ಕೆಲವೇ ನಿಮಿಷಗಳ ಸಿದ್ಧತೆ ಸಮಯ ಮಾತ್ರ ಸಿಗುತ್ತದೆ. ಇದು ಸಾರ್ವಜನಿಕ ಮಾತನಾಡುವ ಕೌಶಲ್ಯ, ಸೃಜನಶೀಲತೆ ಮತ್ತು ತಕ್ಷಣ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನು ಪರಿಶೀಲಿಸುತ್ತದೆ. ಈಗ ಒಂದು ಅನುಪು ಆಶಾಭಾಷಣ ನೋಡೋಣ. ನನ್ನ ಹೆಸರು ಶಾಂತಾ ಐವಳ್ಳಿ. ನನಗೆ ಬಂದಿರುವ ವಿಷಯ ಕೃತ್ಕಾರ ಪರಿಚಯ. ಶ್ರೀಯುತರು ಎಸ್.ಎಲ್. ಭೈರಪ್ಪ. ಇವರ ಪೂರ್ಣ ಹೆಸರು ಸಂತೇಶ್ವರಯ್ಯ ಲಿಂಗಯ್ಯ ಭೈರಪ್ಪ. ಇವರು ಭಾರತದ ಪ್ರಸಿದ್ಧ ಸಾಹಿತಿ, ಕಾದಂಬರಿಕಾರರು. ಇವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶ್ವರದಲ್ಲಿ 20 ಆಗಸ್ಟ್ 1931ರಲ್ಲಿ ಜನಿಸಿದರು. ಇವರ ಕೃತಿಗಳೆಂದರೆ ಧರ್ಮಶ್ರೀ, ಗೃಹಭಂಗ, ವಂಶವೃಕ್ಷ, ಅನ್ವೇಷಣ, ಆವರಣ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ್ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನನ್ನ ಹೆಸರು ನೀಲಮ್ಮ ಗಟ್ಟಿ. ನನಗೆ ಬಂದಿರುವ ವಿಷಯ ಕೃತಿಕಾರ ಪರಿಚಯ. ಶ್ರೀಯುತರು ಶ್ರೀ ಪರಮೇಶ್ವರ ಭಟ್ರು. ಇವರು 1914 ಫೆಬ್ರವರಿ 8ರಂದು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಜನಿಸಿದರು. ಇವರ ಕೃತಿಗಳೆಂದರೆ ಇಂದ್ರಚಾಪ, ಸೂರ್ಯವನ್ಯ, ರಾಗಿಣಿ ಇನ್ನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಆಕ್ರಾಂತ ಗಗನಚುಕ್ಕಿ. ನನ್ನ ಹೆಸರು ಸಂಗಮ್ಮ ತಿಮ್ಮಾಪುರ್. ನನಗೆ ಬಂದ ಕೃತಿಕಾರ ಪರಿಚಯ ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅವರು 1938 ಮೇ 19ರಂದು ಜನಿಸಿದರು. ಇವರ ಜನ್ಮಸ್ಥಳ ಮಹಾರಾಷ್ಟ್ರದ ಮಾತೇರದಲ್ಲಿ ಜನಿಸಿದರು. ಶ್ರೀಯುತರ ಕೃತಿಗಳೆಂದರೆ ಅಂಜು ಮಲ್ಲಿಗೆ, ನಾಗಮಂಡಲ, ತೆಲೆದಂಡ ಮತ್ತು ಅಗ್ನಿಮಳೆ. ಶ್ರೀಯುತರ ಪ್ರಶಸ್ತಿಗಳೆಂದರೆ ಜ್ಞಾನಪೀಠ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ. ಶ್ರೀಯುತರ ಆಕಾರ ಗ್ರಂಥ ತೆಲೆದಂಡ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು.